Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to get the updates of my upcoming classes. Thank you. So friends, today we are going to start the one more important new forms of business organization, that is cooperative societies. So this is the fourth kind of forms of business organization. ವ್ಯವಹಾರ ಸಂಘಟನೆಗಳ ಪ್ರಕಾರಗಳಲ್ಲಿ ಇದು ನಾಲ್ಕನೇದಾಗಿರ್ತದೆ. ಯಾವುದು? ಸಹಕಾರಿ ಸಂಘಗಳು ಅಥವಾ ಸಹಕಾರ ಸಂಘಗಳು ಅಂತ ನಾವು ಕರಿತೀವಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಿ ಆ್ಯಕ್ಚುಯಲ್ ಮೀನಿಂಗ್, here we have to see, as the name specifies, cooperative. ಸಹಕಾರಿ ಹೌದಾ? ಇಲ್ಲಿ ಹೆಸರೇ ಹೇಳ್ತದೆ ಸಹಕಾರ ಅಂದರೆ ಏನು? ಸಹಕಾರ ಯಾರಿಗೆ ಕೊಡ್ತೀವಿ ನಾವು? ಸಹಕಾರ ನಾವು ಮತ್ತೊಬ್ಬರಿಗೆ ಕೊಡ್ತೀವಿ. ಸಹಾಯ ಮಾಡುವುದು. ಯಾವುದಕ್ಕೆ ಸಹಾಯ ಮಾಡೋದು, ಹೆಂಗೆ ಸಹಾಯ ಮಾಡೋದು, ಇದೆಲ್ಲ ಅಂಶಗಳನ್ನು ಈ ಒಂದು ಕೋಆಪರೇಟಿವ್ ಸೊಸೈಟಿ ನಮಗಿಲ್ಲಿ ಹೇಳ್ಕೊಡ್ತದೆ. ದ ವರ್ಡ್ ಕೋಆಪರೇಟಿವ್ ಮೀನ್ಸ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ವಿತ್ others for what? For to accomplish a common purpose of other people. ಅಲ್ಲಿ ಕೋಆಪರೇಟಿವ್ ಅನ್ನೋದು ಏನು ಹೇಳ್ತದೆ? ವರ್ಕಿಂಗ್ ಟುಗೆದರ್, ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದು. ಯಾವುದಕ್ಕೆ ಸಹಾಯ ಮಾಡೋದು ಅಂತ ಕೇಳಿದ್ರೆ ಅಲ್ಲಿ ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶವನ್ನು ಈಡೇರಿಸಿಗೋಸ್ಕರ ಇಲ್ಲಿ ವ್ಯಕ್ತಿಗಳ ಸಮೂಹ ಏನು ಮಾಡ್ತದೆ? ಒಬ್ಬರಿಗೊಬ್ಬರು ಸಹಾಯ ಮಾಡ್ತದೆ. In other words, cooperative society is a voluntary association of persons. It is a voluntary association of persons who join together with the same motive, to accomplish the same motive, to work to accomplish the welfare of the members. ಇನ್ನೊಂದು ಸಾರಿ, ಏನು ಕೋಆಪರೇಟಿವ್ ಸೊಸೈಟಿ ಅಂತ ಇದಕ್ಕೆ ಕರೀತಾರೆ? ಕೋಆಪರೇಟಿವ್ ಸೊಸೈಟಿ ಈಸ್ ಅ ವಾಲಂಟರಿ ಅಸೋಸಿಯೇಷನ್. ವಾಲಂಟರಿ ಅಸೋಸಿಯೇಷನ್ ಇದು ಸ್ವಯಂ ಪ್ರೇರಣೆಯಿಂದ ಕೂಡಿದ ವ್ಯಕ್ತಿಗಳ ಸಮೂಹ. ಸ್ವಯಂ ಪ್ರೇರಣೆಯಿಂದ, ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ಇರ್ತಾರೆ, ಒಂದು ಸಂಘವನ್ನು ಅವರು ರಚನೆ ಮಾಡಿರ್ತಾರೆ. ಓಕೆ, ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ ಜಾಯಿನ್ ಟುಗೆದರ್ with the motive of what? With the motive of welfare of the members. ಯಾಕೆ ಕೂಡ್ಕೊಂಡಿರ್ತಾರೆ ಇವರು? ಇದೊಂದು ಸ್ವಯಂ ಪ್ರೇರಣೆಯಿಂದ ಕೂಡಿದ ವ್ಯಕ್ತಿಗಳ ಸಮೂಹವಾಗಿದ್ದು ತನ್ನ ಸದಸ್ಯರ ಯೋಗಕ್ಷೇಮದ ಉದ್ದೇಶಗಳನ್ನು ಒಳಗೊಂಡಿದೆ. ಇಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾವ ಅಂತ ಕೇಳಿದ್ರೆ, ಅದೇನು ವ್ಯಕ್ತಿಗಳ ಸಮೂಹ ಇರ್ತದಲ್ಲ, ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂಥ ಒಂದು ಗುಂಪಾಗಿರ್ತದೆ. ಹಣದ ಸಹಾಯ ಮುಖ್ಯವಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಹೌದಾ? ಇಲ್ಲಿ ಬೇರೆ ಯಾರಿಗೂ ಇವರು ತಮ್ಮ ಸರ್ವಿಸನ್ನು ಕೊಡೋದಿಲ್ಲ, ಸೇವೆಯನ್ನು ಕೊಡೋದಿಲ್ಲ. ಬದಲಾಗಿ ಕೇವಲ ತಮ್ಮ ಒಂದು ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗಳೇನಿರ್ತಾರಲ್ಲ, ಸದಸ್ಯರಿರ್ತಾರಲ್ಲ, ಕೇವಲ ಅವರಿಗೆ ಮಾತ್ರ ಇದೇನು ಮಾಡ್ತದೆ? ತನ್ನ ಒಂದು ಸೇವೆಯನ್ನು ಕೊಡ್ತದೆ, ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಸಹಕಾರಿ ಸಂಘ ಹೇಳ್ತದೆ. ಇನ್ನು ಡೆಫಿನೇಷನ್ ವ್ಯಾಖ್ಯೆ ಏನು ಹೇಳ್ತದೆ? ವ್ಯಾಖ್ಯೆ ಅಂತ ಬಂದಾಗ ಇಲ್ಲಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912 ಭಾರತೀಯ ಸಹಕಾರ ಸಂಘಗಳ ಕಾಯ್ದೆ ಏನು ಹೇಳ್ತದೆ ಅಂತ ಕೇಳಿದರೆ, ಸಹಕಾರ ಸಂಘಗಳು ಅಥವಾ ಸಂಘಟನೆಗಳು ಸಹಕಾರದ
ತತ್ವಗಳ ಪ್ರಕಾರ ಸಹಕಾರದ ತತ್ವಗಳ ಪ್ರಕಾರ ತನ್ನ ಸದಸ್ಯರ ಆರ್ಥಿಕ ಹಿತಾಸಕ್ತಿಗಳ ಅಭಿವೃದ್ಧಿಗಾಗಿ ತನ್ನ ಉದ್ದೇಶಗಳನ್ನು ಹೊಂದಿರುವ ಒಂದು ಸಂಘವಾಗಿದೆ. ತನ್ನ ಸದಸ್ಯರ ಹಿತಾಸಕ್ತಿ ಆರ್ಥಿಕ ಹಿತಾಸಕ್ತಿಯನ್ನು ಈಡೇರಿಸುವ ಒಂದು ಸಂಘ. ಅಕಾರ್ಡಿಂಗ್ ಟು ಇಂಡಿಯನ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912, ಕೋಆಪರೇಟಿವ್ ಆರ್ಗನೈಜೇಷನ್ is a society which has its objectives for the promotion of economic interest of its members, in accordance with the cooperative principles. ಏನು ಕೋಆಪರೇಟಿವ್ ಸಹಕಾರಿ ಸಂಘಗಳ ಒಂದು ಪ್ರಿನ್ಸಿಪಲ್ ಏನು ಅಂತ ಕೇಳಿದ್ರೆ, ತನ್ನ ಸದಸ್ಯರ ತನ್ನ ಸಂಘದಲ್ಲಿರ್ತಕ್ಕಂಥ ಅಥವಾ ಸಂಘಟನೆಯಲ್ಲಿರ್ತಕ್ಕಂಥ ಸದಸ್ಯರ ಆರ್ಥಿಕ ಹಿತಾಸಕ್ತಿಯನ್ನು ಎಕನಾಮಿಕ್ ಸ್ಟೇಟಸನ್ನು ಕಾಯ್ದುಕೊಳ್ಳಲಿಕ್ಕೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಲೂ ಕರಿಬೋದು ನಾವಿಲ್ಲಿ. ಅದರಲ್ಲಿ ಎಲ್ಲರೂ ಬಂಡವಾಳ ಹೂಡಿರ್ತಾರೆ. ಆ ಬಂಡವಾಳದಿಂದ ಏನು ಮಾಡ್ತಿರ್ತಾರೆ, ಒಬ್ಬರಿಗೊಬ್ಬರಲ್ಲಿ ಸಹಾಯವನ್ನು ಕೊಡ್ತಿರ್ತಾರೆ. ಯಾರಿಗದು ಆರ್ಥಿಕ ಪರಿಸ್ಥಿತಿ ಏರುಪೇರಾದಲ್ಲಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್ ಉಳಿದ ಮೆಂಬರ್ಸ್ ಏನು ಮಾಡ್ತಾರೆ, ಆ ಅವಶ್ಯಕತೆ ಇರುವ ವ್ಯಕ್ತಿಗೆ ಸದಸ್ಯನಿಗೆ ಆ ಒಂದು ಬಂಡವಾಳವನ್ನು ಕೊಟ್ಟು ಅವ್ರು ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದಕ್ಕೇನು ಸಹಕಾರ ಮಾಡ್ತಾರೆ, ಸಹಾಯ ಕೊಡ್ತಾರೆ. ಅಲ್ಲಿಂದ ಆಗ್ತದೆ ಆ ಸದಸ್ಯನೇನಾಗ್ತದೆ, ಎಕನಾಮಿಕ್ ಸ್ಟೇಟಸ್ ಏನಿದೆಲ್ಲ ಅಪ್ಲಿಫ್ಟ್ ಆಕ್ಕೈತಿ ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಭಾರತೀಯ ಸಹಕಾರ ಸಂಘಗಳ ಕಾಯ್ದೆಯು ಸಹ ನಮಗೆ ಹೇಳಿಕೊಡ್ತದೆ. ಓಕೆ, ನೌ ಕಮ್ ಟು ದಿ ಫೀಚರ್ಸ್. ಲಕ್ಷಣಗಳು ಸಹಕಾರಿ ಸಂಘದ ಲಕ್ಷಣಗಳೇನು ಹೇಳ್ತಾವೆ. ಒಂದನೇದು, ಇಟ್ಸ್ ಅ ವಾಲಂಟರಿ ಮೆಂಬರ್ಶಿಪ್. ಇದು ಸ್ವಯಂ ಪ್ರೇರಣೆಯ ಸದಸ್ಯತ್ವ ಪಡೆದಿದೆ. ಸ್ವಯಂ ಪ್ರೇರಣೆ ಸದಸ್ಯತ್ವ. ಇಲ್ಲಿ ಯಾರಿಗೂ ಏನು ಫೋರ್ಸ್ ಇಲ್ಲ, ನೀವು ಆಗಬೇಕು ಕೇವಲ ಏನು ವಯಸ್ಕರಿರಬೇಕು. 18+. ದ ಏಜ್ ಆಫ್ ಅ ಮೆಂಬರ್ ಶುಡ್ ಅಟೇನ್ ದಿ 18 years. 18 ವರ್ಷ ಆಗಿರಬೇಕು. ಆಮೇಲೆ ಇಲ್ಲಿ ಏನು ಸ್ವತಂತ್ರದ, ಪ್ರತಿಯೊಬ್ಬ ಸದಸ್ಯನಿಗೂ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಸ್ವತಂತ್ರದ. ಬರಲಿಕ್ಕೆ ಯಾವುದೇ ಒಂದು ಪ್ರೊಸೀಜರ್ಸ್ ಕೇಳಿಲ್ಲ, ಕೇವಲ ಬಂಡವಾಳನ ಹೂಡಿಕೆ ಮಾಡಿ ತಮ್ಮ ಒಂದು ರಿಜಿಸ್ಟ್ರೇಷನ್ನ ಹೆಸರಿನಲ್ಲಿ ಕೂಡಿಸಿಬಿಟ್ರೆ ಅವರು ಆ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಿಬಿಡ್ತಾರೆ. ಬಟ್ ನಿರ್ಗಮನ ಹೊಂದಬೇಕಾದ್ರೆ ಅಟ್ ದ ಟೈಮ್ ಆಫ್ ಲೀವಿಂಗ್ ದಿ ಕೋಆಪರೇಟಿವ್ ಸೊಸೈಟಿ ಅವಾಗ ಏನು ಮಾಡಬೇಕು, ಹಿ ಹ್ಯಾಸ್ ಟು ಇನ್ಫಾರ್ಮ್ ವಿತ್ ಅ ರಿಟರ್ನ್ ಲೆಟರ್. ಒಂದು ಲಿಖಿತವಾದಂಥ ಪತ್ರದ ಮೂಲಕ ಆ ಸದಸ್ಯ ಹೊರಗೆ ಹೋಗ್ತಕ್ಕ ಸದಸ್ಯ ಏನು ಮಾಡಬೇಕು, ಇರ್ತಕ್ಕಂಥ ಸದಸ್ಯರಿಗೆ ತಿಳಿಸ್ಬೇಕು, ನಾನು ನನ್ನ ಬಂಡವಾಳವನ್ನು ತಕ್ಕೊಂಡು ಇಲ್ಲಿಂದ ವಿಸರ್ಜನೆ ಆಗಲಿಕ್ಕೆ ಇಚ್ಛಿಸ್ತೇನೆ, ನನ್ನ ಸ್ವಇಚ್ಛೆಯಿಂದ ನಾನು ಹೋಗಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದಾಗ ಅವನಿಗೆ ಹೊರ ಹೋಗಲಿಕ್ಕೆ ದಾರಿ ಮಾಡ್ತಕ್ಕಂಥ ಇಲ್ಲಿ ಏನು ಒಂದು ವಿಧಾನ ಇದೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಥರದ ಜಾತಿ ಪಾತಿ ವೇನು ಇಲ್ಲ. ದೇರ್ ಈಸ್ ನೋ ಎನಿ ಏನು ಡಿಸ್ಕ್ರಿಮಿನೇಷನ್ ಆಫ್ ರಿಲಿಜನ್, ಕ್ಯಾಸ್ಟ್, ಟ್ರೇಡ್, ಕಲರ್, ವಾಟ್ ಎವರ್ ಮೈಟ್ ಬಿ. ಅಲ್ಲಿ ಏನು ಯಾವುದೇ ಥರದ ಭೇದ ಭಾವಗಳಿಲ್ಲ. ಯಾರು ಬೇಕಾದರೂ ಬಂದು ಅಲ್ಲಿ ತಮ್ಮ ಬಂಡವಾಳನ ಹೂಡಿಕೆ ಮಾಡಿ ಸದಸ್ಯರಾಗ್ಬೋದು, ಬೇಡ ಅಂದಾಗ ಅಲ್ಲಿಂದ ನಿರ್ಗಮನ ಹೊಂದಬಹುದು. ಓಕೆ, ಎರಡನೇದು ಲೀಗಲ್ ಸ್ಟೇಟಸ್. ಹೌ ಇಟ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ಸ್ಟೇಟಸ್. ಅಂದರೆ ನೀವು ಕೋಆಪರೇಟಿವ್ ಸೊಸೈಟಿ ಫ್ರೇಮ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ಸ್ ಸೊಸೈಟೀಸ್ ಆ್ಯಕ್ಟ್ 1912. ಇದೊಂದೇನು ಕಾಯ್ದೆ ಐತಲ್ಲ, ಈ ಕಾಯ್ದೆ ಅಡಿಯಲ್ಲಿ ನಿಮ್ಮ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ನೋಂದಣಿಯನ್ನು ಮಾಡಿಸ್ಬೇಕು. ಇದು ಕಡ್ಡಾಯ, ನೋಂದಣಿಯನ್ನು ಮಾಡಿಸ್ಬೇಕು, ಕಡ್ಡಾಯ. ಸೊ ಅದಕ್ಕೇನು ಇದಕ್ಕೆ ತನ್ನದೇ ಆದಂತಹ ಒಂದು ಕಾನೂನುಬದ್ಧವಾದಂಥ ಅಸ್ತಿತ್ವ ಇದೆ. ಇದು ತನ್ನ ಹೆಸರಿನಲ್ಲಿ ಏನು ಮಾಡ್ಬೋದು, ಕಂಪ್ನಿ ತನ್ನ ಒಂದು ಕೋಆಪರೇಟಿವ್ ಸೊಸೈಟಿ ತನ್ನ ಹೆಸರಿನೊಳಗೆ ಆಸ್ತಿಗಳನ್ನು ಖರೀದಿ ಮಾಡ್ಬೋದು, ಆಸ್ತಿಗಳನ್ನು ಮಾರಾಟ ಮಾಡ್ಬೋದು. ಮತ್ತು ಒಂದು ವೇಳೆ ಏನಾದರೂ ಅವ್ಯವಹಾರಗಳನ್ನ ಮೆಂಬರ್ಸ್ ಮೇಲೆ ಇದು ಕೇಸನ್ನು ಹಾಕ್ಬೋದು, ಮೆಂಬರ್ಸ್ ಇದ್ರ ಮೇಲೂ ಸಹ ವಾಪಸ್ ಕೇಸ್ ಹಾಕ್ಬೋದು ಅಂತಕ್ಕಂಥ ಒಂದು ಇಲ್ಲಿ ಕಾನೂನಿನ ಒಂದು ಸ್ಥಾನಮಾನ ಇದಕ್ಕೆ ಅದೇ. ಲೀಗಲ್ ಸ್ಟೇಟಸ್ ಅಂದರೆ ಕಾನೂನಿನ ಸ್ಥಾನಮಾನ ಅದ. ನೆಕ್ಸ್ಟ್
ಅದು ಲಿಮಿಟೆಡ್ ಲ್ಯಾಬಿಲಿಟಿ ಮಿತ ಹೊಣೆಗಾರಿಕೆ. ಅಫ್ಕೋರ್ಸ್ ದ ಲ್ಯಾಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್ ಈಸ್ ಅಪ್ ಟಿಲ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದ ಪರ್ಟಿಕ್ಯುಲರ್ ಮೆಂಬರ್. ಅಲ್ಲಿ ಯಾರ ಯಾರಲ್ಲಿ ಸದಸ್ಯತ್ವವನ್ನು ಪಡೆದಿರ್ತಾರಲ್ಲ ಹೂಡಿಕೆ ಮಾಡಿ, ಅವರು ಹೂಡಿಕೆ ಮಾಡಿರ್ತಕ್ಕಂತಹ ಬಂಡವಾಳಕ್ಕೆ ಸೀಮಿತವಾಗಿ ಅವರ ಒಂದು ಹೊಣೆಗಾರಿಕೆ ಆಗಿರ್ತದೆ, ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಇರುವುದಿಲ್ಲ. ಓಕೆ. ಆಮೇಲೆ ಕಂಟ್ರೋಲ್, ನಿಯಂತ್ರಣ. ಸಹಕಾರ ಸಂಘಗಳಲ್ಲಿ ಏನಾಗಿರ್ತದೆ, ಸದಸ್ಯರ ಜವಾಬ್ದಾರಿಯು ಸಹಕಾರಿ ಸದಸ್ಯರ ಜವಾಬ್ದಾರಿಯು ಅವರು ಸಂಘದ ಏನು ಚುನಾಯಿಸಲ್ಪಟ್ಟ ಅಧಿಕಾರ. ಇಲ್ಲಿ ಹೇಗಿರ್ತದೆ, ಎಲ್ಲ ಮೆಂಬರ್ಸ್ಗಳು ಸೇರಿ ಏನು ಮಾಡ್ತಾರೆ, ಒಂದು ಆಡಳಿತ ಮಂಡಳಿಯನ್ನು ನೇಮಕ ಮಾಡ್ತಾರೆ. ಮಿನಿಮಮ್ ಇಲ್ಲಿ 10 ಮೆಂಬರ್ಸ್ ಇರಬೇಕಾಗ್ತದೆ. ಮಿನಿಮಮ್ 10 ಮೆಂಬರ್ಸ್ ಶುಡ್ ಬಿ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ದಿ ಕೋಆಪರೇಟಿವ್ ಸೊಸೈಟಿ. ಈ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬೇಕಂದ್ರೆ ಮಿನಿಮಮ್ ಕನಿಷ್ಠ ಪಕ್ಷ 10 ಜನ ವಯಸ್ಕರು ಇಲ್ಲಿ ಬೇಕಾಗ್ತಾರೆ. ಹೌದಾ? ಹಿಂಗಿದ್ದಾಗ ಏನು ಈ ಒಂದು ಕಂಟ್ರೋಲ್ ಅಂತ ಬಂದಾಗ ಇಲ್ಲಿ ಏನು ಮಾಡ್ತಾರೆ, 10 ಮಿನಿಮಮ್ ಮ್ಯಾಕ್ಸಿಮಮ್ ಇರ್ತಾರೆ, 100 ಇರ್ಬೋದು, 200 ಇರ್ಬೋದು, ಎಷ್ಟಾದರೂ ಇರ್ಬೋದು. ಇದ್ದಾಗ ಅಲ್ಲಿ ಏನು ಮಾಡಿರ್ತಾರೆ, ಎಲ್ಲರೂ ಸದಸ್ಯರು ಸೇರಿಕೊಂಡು ಒಂದು ಬಾಡಿನ ಫ್ರೇಮ್ ಮಾಡಿರ್ತಾರೆ, ಒಂದು ಚುನಾಯಿಸಲ್ಪಟ್ಟ ಆಡಳಿತ ಮಂಡಳಿಯನ್ನು ಅಲ್ಲಿ ನೇಮಕ ಮಾಡ್ತಾರೆ. ಆ ಆಡಳಿತ ಮಂಡಳಿಯ ಏನು ಅಧೀನದಲ್ಲಿ ಏನಿರ್ತದೆ, ಈ ಒಂದು ಕೋಆಪರೇಟಿವ್ ಸೊಸೈಟಿ ಕೆಲಸ ಮಾಡ್ತದೆ. ಹೀಗಾಗಿ ಅಲ್ಲಿ ಕಾರ್ಯಚಟುವಟಿಕೆಗಳಿರ್ತಾವಲ್ಲ, ಸಂಸ್ಥೆಯು ಸುಸಜ್ಜಿತವಾಗಿ ನಡೀತಿರ್ತಾವ ಅಂತ ಹೇಳ್ತಾರೆ. ಲಾಸ್ಟ್ ಅದು ಸರ್ವಿಸ್ ಮೋಟಿವ್. ಅಫ್ಕೋರ್ಸ್ ಇಟ್ ಈಸ್ ಅ ಸರ್ವಿಸ್ ಮೋಟಿವ್. ಸೇವಾ ಉದ್ದೇಶದಿಂದ ಇದನ್ನು ಏನು ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಈ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು, ಸಹಕಾರಿ ಸಂಘಗಳನ್ನ ಏನು ಸ್ಥಾಪನೆಯನ್ನು ಮಾಡ್ತಾರೆ. ಸಹಕಾರ ಅಂತ ಹೇಳ್ತಾ ಇದ್ರ ಮೇಲೆ ಒಂದು ಮತ್ತೊಬ್ಬರು ಸಹಾಯ ಮಾಡೋ ಉದ್ದೇಶದಿಂದ ಇಲ್ಲಿ ಇದನ್ನು ಇಟ್ಕೊಂಡಿರ್ತಾರೆ. ಮತ್ತು ಇಲ್ಲಿ ಏನು ಪ್ರಾಫಿಟ್ ಇರೋದಿಲ್ಲ ಏನ್ರಿ, ಇಲ್ಲಿ ಗ್ರಾಹಕರು ಮತ್ತು ಉತ್ಪಾದಕರು ಯಾರಾಗಿರ್ತಾರೆ, ಮೆಂಬರ್ಸ್ ಆಗಿರ್ತಾರೆ. ಇಲ್ಲಿ ಗ್ರಾಹಕರು ಯಾರು, ಅಲ್ಲಿರ್ತಕ್ಕಂಥ ಮೆಂಬರ್ಸೇ ಇರ್ತಾರೆ, ಉತ್ಪಾದಕರು ಯಾರು, ಅಲ್ಲಿ ಮೆಂಬರ್ಸೇ ಇರ್ತಾರೆ. ಸೊ ಅದಕ್ಕೇನು ವಾಟ್ ಎವರ್ ದ ಸರ್ವಿಸಸ್ ಈಸ್ ಟು ಬಿ ಪ್ರೊಡ್ಯೂಸ್ಡ್ ಬೈ ದಿ ಕೋಆಪರೇಟಿವ್ ಸೊಸೈಟಿ, ಇಟ್ ಈಸ್ ಟು ಅಪ್ ಟಿಲ್ ಓನ್ಲಿ ಇಟ್ಸ್ ಮೆಂಬರ್ಸ್, ನಾಟ್ ಫಾರ್ ದಿ ಸೊಸೈಟಿ. ಹೊರಗಿನ ಜನರಿಗೆಲ್ಲ, ಜನರಲ್ ಪಬ್ಲಿಕ್ಗೆಲ್ಲ, ಸಾಮಾನ್ಯ ಜನರಿಗೆಲ್ಲ, ಅಲ್ಲಿ ಮೆಂಬರ್ ಅಂತ ಯಾರು ಆಗ್ತಾರಲ್ಲ, ಕೇವಲ ಆ ವ್ಯಕ್ತಿಗಳಿಗೆ ಮಾತ್ರ, ಆ ಸದಸ್ಯರಿಗೆ ಮಾತ್ರ ಇಲ್ಲಿ ಸೇವೆ ಸಿಗ್ತಿರ್ತದೆ. ಅದ ಇಲ್ಲಿ ಗ್ರಾಹಕರು ಅವರೇ ಇರ್ತಾರೆ ಮತ್ತು ಉತ್ಪಾದಕರು ಅವರೇ ಇರ್ತಾರೆ ಅಂತ ಅರ್ಥವನ್ನು ಇಲ್ಲಿ. ಅದಕ್ಕೇನು ಇದೊಂದು ಸೇವಾ ಉದ್ದೇಶವನ್ನು ಇಟ್ಕೊಂಡು, ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಸ್ಥಾಪಿಸಿರ್ತಕ್ಕಂತಹ ಒಂದು ಕೋಆಪರೇಟಿವ್ ಸೊಸೈಟಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫೀಚರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಆ್ಯಂಡ್ now come to the merits of cooperative society. ಏನು ಹೇಳ್ತದೆ, ಒಂದನೇ ಒಂದು ಅನುಕೂಲ, ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್ ಅಂದರೆ ಮತದಾನದ ಸ್ಥಾನಮಾನದಲ್ಲಿ ಸಮಾನತೆ. ಈಗ ಹೇಳಿದ್ವಿ ನಾವು ಏನು, ಕಂಟ್ರೋಲ್ ಬಂದಾಗ ಅಲ್ಲಿ ಒಂದು ಆಡಳಿತ ಮಂಡಳಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ವಿ. ಹೌದಾ? ಆ ಆಡಳಿತ ಮಂಡಳಿ ಸ್ಥಾಪನೆ ಮಾಡಿದ್ರೆ ಓಟ್ ಮಾಡೋದಿರ್ತದೆ ಅಲ್ಲಿ. ಇಲ್ಲಿ ಅವ್ರದ್ದೊಂದು ಸ್ಲೋಗನ್ ಇರ್ತೇನು, 1 person 1 vote. 1 person 1 vote. ಒಬ್ಬ ವ್ಯಕ್ತಿಗೆ ಏನು ಒಂದು ಮತದಾನ, ಒಂದು ಮತ, ಒಬ್ಬ ವ್ಯಕ್ತಿ ಒಂದು ಮತ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಲ್ಲಿ ಹೇಳ್ತಾರೆ ಅವರು. ಹೌದಾ? ಈ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವೋಟ್ ಮಾತ್ರ ಮಾಡ್ಬೋದು, ಒಂದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಬರೋದಿಲ್ಲ. ಹೌದಾ? ಹೇಗಿದ್ದಾಗ ಇಲ್ಲಿ ಕ್ಯಾಪಿಟಲ್ ಯಾರು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಏನು ಫರಕ್ ಬೀಳಂಗಿಲ್ಲ. ಬಟ್ ಅವ್ರು ಮೆಂಬರ್ ಆಗ್ಯಾರ ಅನಿಸ್ಕೊಂಡಿದ್ದಾರೆ ಅಂತ ಅಂದಮೇಲೆ ಅವರಿಗೆ ವೋಟಿಂಗ್ ರೈಟ್ಸ್ ಇರ್ತದೆ. when he became the member of that particular cooperative society, then he has an equal right irrespective of the capital investment made by the members. ನೀವು ಎಷ್ಟಾದರೂ 10 ಲಕ್ಷ 15 ಲಕ್ಷ 20 ಲಕ್ಷ 50 ಲಕ್ಷ ಯಾವ್ದು ಬೇಕಾದ್ರೆ ಎಷ್ಟಾದರೂ ಹಾಕ್ರಿ, ಮೆಂಬರ್ ಆಗಿದ್ದಾನೆ ಅಂತಂದಮೇಲೆ ಅವನಿಗೆ ವೋಟಿಂಗ್ ರೈಟ್ ಇರ್ತದೆ. ಅವನಿಗೂ ಒಂದೇ 50 ಲಕ್ಷ ಹಾಕಿದವನಿಗೂ ಒಂದೇ ಓಟ್ ಪರ್ಮಿಷನ್ ಇರ್ತದೆ, 10 ಲಕ್ಷ ಹಾಕಿ ಬಂದವನಿಗೂ ಒಂದೇ ವೋಟಿಂಗ್ ರೈಟ್ ಇರ್ತದೆ. ಅದ ಹೀಗಾಗಿ ಈಕ್ವಾಲಿಟಿ ಇನ್ ವೋಟಿಂಗ್ ರೈಟ್ ಇಲ್ಲಿ ನಾವು ಕಾಣ್ತೀವಿ, ಯಾವುದೇ ತಾರತಮ್ಯ ಇರುವುದಿಲ್ಲ. ಎರಡನೇದು ಲಿಮಿಟೆಡ್ ಲಯಬಿಲಿಟಿ ಫೀಚರ್ಸ್ ನೋಡಿದ್ರು ನಾವು. ಇವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ, ಬಂಡವಾಳ ಹೂಡಿಕೆ ಎಷ್ಟು ಮಾಡ್ತಾರೆ, ಕೇವಲ ಅಲ್ಲಿವರೆಗೂ ಇವರೊಂದು ಹೊಣೆಗಾರಿಕೆ ಸೀಮಿತವಾಗಿರ್ತದೆ. ಓಕೆ,
ಮೂರನೇದು ಸ್ಟೇಬಲ್ ಎಕ್ಸಿಸ್ಟೆನ್ಸ್ ಅಂದರೆ ಸ್ಥಿರ ಅಸ್ತಿತ್ವ. ಸ್ಟೇಬಲ್ ಏನು ಎಕ್ಸಿಸ್ಟೆನ್ಸ್, ಕಾನ್ಸ್ಟಂಟ್ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ಸ್ಥಿರವಾಗಿರ್ತದೆ ಅಂದರೆ ಇಲ್ಲಿ ಯಾವುದೇ ಒಬ್ಬ ಮೆಂಬರ್ ಅಥವಾ ಮೆಂಬರ್ಸ್ಗಳ ಬುದ್ಧಿಭ್ರಮಣೆ, ಅನಿಶ್ಚಿತ ಸಾವು ಅಥವಾ ಸಾಲಬಾಧೆ, ಉದ್ಘಾಟನೆ ಹುಚ್ಚ ಏನಾದರೂ ಅವ್ರಿಗಾದು, ಅವ್ರು ಸತ್ರು, ಅವ್ರು ಬಿಟ್ಟು ಹೋದರು ಅಂತೂ ಸಹ ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಯಾವುದೇ ಫರಕ್ ಬೀಳೋದಿಲ್ಲ. ದೇರ್ ಈಸ್ ನೋ ಎನಿ ಪ್ರಾಬ್ಲಮ್ ಅಟ್ ಆಲ್ ಟು ದಿ ಕೋಆಪರೇಟಿವ್ ಸೊಸೈಟಿ ದೋ ಇವನ್ ಇಟ್ಸ್ ಮೆಂಬರ್ಸ್ ಆರ್ ಇಟ್ಸ್ ಮೆಂಬರ್ ಎನಿ ಆಫ್ ದೆಮ್ ಆರ್ ಆಲ್ ಗೆಟ್ ದಿ ಇನ್ಸಾಲ್ವೆಂಟ್, ಇನ್ಸ್ಯಾನಿಟಿ, ಡೆತ್, ವಾಟ್ ಎವರ್ ಮೈಟ್ ಬಿ, ಇಟ್ ಡಸಂಟ್ ಮ್ಯಾಟರ್, ಇಟ್ ಗೋ ಆನ್ ಕಂಟಿನ್ಯೂ ಇಟ್ಸ್ ವಾಕ್. ಯಾಕೆ 10 ಜನ ಹೋಗ್ಯಾರ 20 ಜನ ಅಲ್ಲಿ ಮೆಂಬರ್ ಆಗ್ತಿರ್ತಾರೆ. ಅದಾ ಹಿಂಗಿದ್ದಾಗ ಯಾರು ಇರಲಿ ಬಿಡಲಿ ಇದಕ್ಕೆ ಸಂಬಂಧಪಡೋದಿಲ್ಲ. ದೇರ್ ಈಸ್ ನೋ ಎನಿ ಎಕ್ಸ್ಟರ್ನಲ್ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಇಟ್ಸ್ ಏನು ಡೆತ್ ಆರ್ ಇನ್ಸಾಲ್ವೆನ್ಸಿ ಆರ್ ಇನ್ಸ್ಯಾನಿಟಿ ಆಫ್ ಇಟ್ಸ್ ಮೆಂಬರ್ಸ್. ಇನ್ನು ಫರಕ್ ಬೀಳಂಗಿಲ್ಲ, ಅದೇನು ಕಂಟಿನ್ಯೂಸ್ಲಿ ಮೂವ್ ಆಗ್ತಾನೆ ಇರ್ತದೆ. ನೆಕ್ಸ್ಟ್ ಏನು ಎಕನಾಮಿ ಇನ್ ಆಪರೇಷನ್ಸ್, ಕಾರ್ಯಾಚರಣೆಗಳಲ್ಲಿ ಮಿತವ್ಯಯ. ಎಕನಾಮಿ ಇನ್ ಆಪರೇಷನ್ಸ್, ಕಾರ್ಯಾಚರಣೆಗಳಲ್ಲಿ ಮಿತವ್ಯಯ ಹೆಂಗು ಅಂತ ಕೇಳಿದ್ರೆ ಇಲ್ಲಿ ದೇರ್ ಈಸ್ ನೋ ಎನಿ ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳಲ್ಲಿ ಬರುವುದಿಲ್ಲ. ಈ ಒಂದು ಉತ್ಪಾದನೆ ಮತ್ತು ಕೊಳ್ಳುವಿಕೆ, ಮಾರುವಿಕೆ, ತಗೊಳ್ಳುವಿಕೆ ಏನಿರ್ತಲ್ಲ ಈ ಪ್ರೊಸೆಸ್ನಲ್ಲಿ ಇಲ್ಲಿ ಹೊರಗಡೆಯಿಂದ ಯಾರೂ ಮಧ್ಯವರ್ತಿಗಳಿರೋದಿಲ್ಲ. ಮೂರನೇ ಪರ್ಸನಲ್ಲಿ ಯಾರೂ ನಡಕೋದಿಲ್ಲ. ಉತ್ಪಾದಕರು ಅವರೇ ಮತ್ತು ಗ್ರಾಹಕರು ಅವರೇ ಇರುವಾಗ ಅಲ್ಲಿ ಹೊರಗಿನ ಮತ್ತು ಅದನ್ನ ಹೋಲ್ಸೇಲರ್ಸು, ರಿಟೇಲರ್ಸು ಅಂತಕ್ಕಂಥ ಯಾವುದೇ ಒಂದು ಇಲ್ಲಿ ಇಂಟರ್ಮೀಡಿಯೇಟ್ಸ್ ಇರೋದೇ ಇಲ್ಲ, ಮಧ್ಯವರ್ತಿಗಳು ಯಾರೂ ಕಂಡು ಬರೋದಿಲ್ಲ. ಹೀಗಾಗಿ ಇಲ್ಲಿ ಇಂಟರ್ಮೀಡಿಯೇಟ್ಸಿಗೆ ಕೊಡ್ತಕ್ಕಂತಹ ಏನೊಂದು ಪ್ರೊಸೆಸಿಂಗ್ ಫೀ ಅದಲ್ಲ, ಹಣ ಏನದಲ್ಲ, ಅದು ಸಹ ಇಲ್ಲಿ ಉಳ್ಕೊಳ್ತದೆ. ಎಕನಾಮಿಕ್ ಯೂಸ್ ಆಫ್ ಮನಿ, ಎಕನಾಮಿಕ್ ಯೂಸ್ ಆಫ್ ಫಂಡ್ ಅಂತ ಕರಿಬೋದು ನಾವು. ಎಕನಾಮಿ ಏನು ಎಕನಾಮಿ ಇನ್ ಆಪರೇಷನ್ಸ್ ಅಂತ ಕೇಳಿದ್ರೆ ಈ ಮಧ್ಯವರ್ತಿಗಳನ್ನ ತೆಗೆದುಹಾಕೋದ್ರ ಮೂಲಕ ಮುಖ್ಯ ಉದ್ದೇಶನ ಇದು. ಈ ಕೋಆಪರೇಟಿವ್ ಸೊಸೈಟಿ ಮುಖ್ಯ ಉದ್ದೇಶನ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಇವ್ರ ಉದ್ದೇಶನು ಮಧ್ಯವರ್ತಿಗಳನ್ನ ತೆಗೆದುಹಾಕಿ ಕೇವಲ ಉತ್ಪಾದಕರು ಗ್ರಾಹಕರ ಮಧ್ಯೆ ಒಂದು ದಾರಿ ಮಾಡಿಕೊಡ್ತಕ್ಕಂಥ ಉದ್ದೇಶನ ಈ ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ತದೆ. ಓಕೆ, ಅದು ಅಷ್ಟೇ ಏನು, ಇದು ಕೇವಲ ಅವಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ತದೆ, ಬದಲಾಗಿ ಸಾಮಾನ್ಯ ಜನರಿಗೆ ಇರುವುದಿಲ್ಲ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಗೌರ್ಮೆಂಟ್ ಸಪೋರ್ಟ್, ಸರ್ಕಾರದ ಬೆಂಬಲ, ಸಪೋರ್ಟ್ ಫ್ರಾಮ್ ಗೌರ್ಮೆಂಟ್. ಹೌದು, ಇಲ್ಲಿ ಗೌರ್ಮೆಂಟ್ ಏನು ಮಾಡ್ತದೆ ಅಂತ ಕೇಳಿದ್ರೆ ಇವ್ರಿಗೆ ಕಡಿಮೆ ವೆಚ್ಚದ ಒಂದು ಸಾಲವನ್ನು ಕೊಡ್ತದೆ. ಇದರಿಂದ ಇವ್ರಿಗೆ ಹಣದ ಸಹಾಯ ಆಗ್ತದೆ, ಹೌದಾ, ಸಬ್ಸಿಡೀಸ್ಗಳು ಕೊಡ್ತದೆ. ಹೀಗೆ ಮುಂತಾದ ಥರನಾದಂತಹ ಒಂದು ಸಹಾಯವಾದ ಹಸ್ತಕ್ಷೇಪವನ್ನು ಯಾರ ಸರ್ಕಾರ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಮಾಡ್ತದೆ, ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಮಾಡಿಕೊಡ್ತದೆ. ಆ್ಯಂಡ್ ಲಾಸ್ಟ್ ಅನ್ನೋದು ಈಸ್ ಆಫ್ ಫಾರ್ಮೇಷನ್, ಸ್ಥಾಪನೆ ಸುಲಭ ಸ್ಥಾಪನೆ ಮಾಡಬಹುದು. ಹೆಂಗೆ ಅಂತ ಕೇಳಿದ್ರೆ ಸಣ್ಣ ಪುಟ್ಟ ಕೆಲವಷ್ಟು ಕಾನೂನುಬದ್ಧವಾದಂಥ ಕ್ರಮಗಳದಾವ ಅಂಡರ್ ದಿ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿಯಾಗ 1912 ಇದರ ಅಡಿಯೊಳಗೆ, ಈ ಕಾಯ್ದೆ ಅಡಿಯೊಳಗೆ ಕೆಲವೊಂದಿಷ್ಟು ಮೂಲಭೂತವಾದಂಥ ಒಂದು ಸಣ್ಣ ಪುಟ್ಟ ಪ್ರೊಸೀಜರ್ಸ್, ವಿಧಾನಗಳದಾವ. ಅವುಗಳನ್ನ ಫಾಲೋ ಅಪ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮದು ಒಂದು ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಆಗಿಬಿಡ್ತದೆ. ಯಾವುದೇ ರಿಜಿಡ್ ಪ್ರೊಸೆಸ್ ಇಲ್ಲ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಮೆರಿಟ್ಸ್ನಲ್ಲಿ ಹೇಳಿದ್ದಾರೆ. ಅಡ್ವಾಂಟೇಜ್, ಅನುಕೂಲತೆಗಳು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಮೆರಿಟ್ಸ್. ಆ್ಯಂಡ್ ನಾವು ಕಮ್ ಟು ದಿ ಡಿಮೆರಿಟ್ಸ್. ಅನಾನುಕೂಲತೆಗಳೇನಿದಾವ ಈ ಕೋಆಪರೇಟಿವ್ ಸೊಸೈಟಿಯಿಂದ, ಅನಾನುಕೂಲತೆಗಳು ಏನೇನು ಉಂಟಾಗ್ತಾವ? ಫಸ್ಟ್ ಒಂದು ಯಾವುದು? ಲಿಮಿಟೆಡ್ ರಿಸೋರ್ಸಸ್ ಅಂದರೆ ಪರಿಮಿತ ಸಂಪನ್ಮೂಲಗಳು. ಹೌದು, ಇಲ್ಲಿ ಕೇವಲ ಬಂಡವಾಳ ಹೂಡಿಕೆ ಮುಖ್ಯವಾಗಿ ಯಾರಿಂದ ಯಾರ ಮೇಲೆ ಅವಲಂಬನೆ ಇದೆ? ಇರ್ತಕ್ಕಂಥ ಸದಸ್ಯರ ಮೇಲೆ ಅವಲಂಬನೆ ಆಗಿದೆ. ದಿ ಕ್ಯಾಪಿಟಲ್ ಫಂಡ್ ಈಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದಿಸ್ ಕೋಆಪರೇಟಿವ್ ಸೊಸೈಟಿ ಈಸ್ ಆನ್ ಇಟ್ಸ್ ಮೆಂಬರ್ಸ್. ಹೌದಾ, ಇಲ್ಲಿ ಈಗ ಸೇ ಫಾರ್ ಎಕ್ಸಾಂಪಲ್ 10 ಜನರಿಂದ ಕೋಆಪರೇಟಿವ್ ಸೊಸೈಟಿ ಹಾಕೈತಿ ಅಂತ ಹೇಳಿದೆ. ಕೇವಲ 10 ಜನರ ಅದಾರಲ್ಲಿ 10ಕ್ಕಿಂತ ಜಾಸ್ತಿ ಇಲ್ಲವೇ ಇಲ್ಲ. ಹಿಂಗಿದ್ದಾಗ ಏನಾಗ್ತದೆ? ಕ್ಯಾಪಿಟಲ್ ಕಡಿಮೆ ಬೀಳ್ತದೆ. ದ ಫಂಡ್ ಫ್ಲೋ ಈ ಶೋ a lower level of fund leads to survive in the market. ಹೌದಾ, ಕಡಿಮೆ ಬಂಡವಾಳ ಇತ್ತಂದರೆ ಹೆಚ್ಚಿನ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ, ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಹಿಂಗಿದ್ದಾಗ ಏನಾಗ್ತದೆ? ಇದೊಂದು ಡಿಸ್ಅಡ್ವಾಂಟೇಜ್, ಅನಾನುಕೂಲ ಆಗಿ ಕಾಡ್ತದೆ. ಲಿಮಿಟೆಡ್ ರಿಸೋರ್ಸಸ್.
ಹೌದಾ. ಆಮೇಲೆ ಎರಡನೇ ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯಲ್ಲಿ ಅದಕ್ಷತೆ. ಹೌದು, ನಿರ್ವಹಣೆಯಲ್ಲಿ ಅದಕ್ಷತೆ ಯಾಕೆ ಕಂಡು ಬರ್ತದೆ ಅಂತ ಕೇಳಿದ್ರೆ, ಇಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ಕೌಶಲ್ಯಯುತವಾದಂತಹ ಮೆಂಬರ್ಸ್ ಬರಬೇಕು ಅಥವಾ ಅಧಿಕಾರಿಗಳು ಬರಬೇಕು, ಇಲ್ಲಿ ಒಂದು ವರ್ಕ್ ಮಾಡೋಕ್ಕಿರಬೇಕು ಅಂತ ಅವ್ರಿಗೆ ಹೆಚ್ಚಿನ ಸ್ಯಾಲ್ರಿಯನ್ನು ಕೊಡಬೇಕಾಗ್ತದೆ. ಹೌದಾ. ಟು ಹೈಯರ್ ದಿ ವೆಲ್ ಇಕ್ವಿಪ್ಡ್ ಮ್ಯಾನೇಜರ್ ಯು ನೀಡ್ ಟು ಪೇ ಮೋರ್ ಮನಿ, ಮೋರ್ ಸ್ಯಾಲ್ರಿ ಟು ಹಿಮ್. ಸೊ ಹೀಗಾಗಿ ಅದನ್ನು ಕೊಡಲಿಕ್ಕೆ ಇರೋದು ಯಾಕಂತ ಕೇಳಿದ್ರೆ ಲ್ಯಾಕ್ ಆಫ್ ರಿಸೋರ್ಸಸ್ ಹೇಳ್ಬಿಟ್ಟೆ ನಾವು. ಈ ಲ್ಯಾಕ್ ಆಫ್ ರಿಸೋರ್ಸಸ್ ಇರೋದ್ರಿಂದ ಇವರಿಗೆ ದಕ್ಷತೆ ಉಳ್ಳ ಅಥವಾ ಒಳ್ಳೆಯ ಕೌಶಲ್ಯ ಅಥವಾ ಪರಿಜ್ಞಾನ ಉಳ್ಳಂತಹ ಒಂದು ಆಡಳಿತ ಮಂಡಳಿ ಮ್ಯಾನೇಜರ್ಸ್ಗಳನ್ನ, ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ, ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲ ಆಗ್ತದೆ, ಕಾರ್ಯಗಳೆಲ್ಲ ಕೆಲವೊಮ್ಮೆ ಅದಕ್ಷತೆ ಕಂಡುಬರ್ತದೆ. ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯಲ್ಲಿ ಅದಕ್ಷತೆ ಕಂಡುಬರ್ತದೆ ಅಂತ ಹೇಳ್ತಾರೆ. ಲ್ಯಾಕ್ ಆಫ್ ಸೆಕ್ರೆಸಿ, ಗೌಪ್ಯತೆ ಕೊರತೆ ಇಲ್ಲಿ ಇರೋದಿಲ್ಲ. ಯಾಕಂತ ಕೇಳಿದ್ರೆ, ಇಲ್ಲಿ ನೀವು ಕಾನೂನುಬದ್ಧವಾದಂತಹ ಒಂದು ನಿಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತೀರಿ. ಕಾನೂನುಬದ್ಧ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮದ ಒಂದು ಬಿಸ್ನೆಸ್ ಸ್ಥಾಪನೆ ಮಾಡಿರ್ತೀರಿ ಅಂದಮೇಲೆ, ಹಿಯರ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಯುವರ್ ಆಲ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಇನ್ಫಾರ್ಮೇಷನ್ ಟು whom? To the government. When you have to produce the government, then government obviously has to proclaim or display it in the newses, magazines, social media and so on. ಹೌದಾ. ಹೀಗಾಗಿ ಇಲ್ಲಿ ನಿಮ್ಮ ಒಂದು ಕೋಆಪರೇಟಿವ್ ಸೊಸೈಟಿಯ ಒಂದು ಗೌಪ್ಯತೆ ಕಾಪಾಡಿಕೊಳ್ಳಿಕ್ಕೆ ಇಲ್ಲಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸರ್ಕಾರದ ನಿಯಂತ್ರಣ. ಹೌದು, ನೀವು ಏನೇ ಮಾಡಿದ್ರು ಹೇಳ್ಬಿಟ್ಟು ಸಹಕಾರ, ಗೌರ್ಮೆಂಟ್ ಸಪೋರ್ಟ್ ಅಂತ ಹೇಳಿದ್ರಿ. ಇಲ್ಲಿ ಅಡ್ವಾಂಟೇಜ್ ಆಯ್ತು. ಅಬ್ವಿಯಸ್ಲಿ ಗೌರ್ಮೆಂಟ್ ನಿಮ್ಗೆ ಕಡಿಮೆ ದರದಲ್ಲಿ ಏನಕ್ಕದ ಸಾಲ ಕೊಡ್ತದೆ, ಸಬ್ಸಿಡೀಸ್ ಕೊಡ್ತದೆ, ಸಹಾಯಧನ ಅಂತ ಏನು ಕೇಳ್ತಾವಲ್ಲ ಅದೆಲ್ಲ ಕೊಡ್ತದೆ. ಈ ರೀತಿ ಕೊಡೋದ್ರ ಜೊತೆಗೆ ಎಲ್ಲ ಸಹಾಯಗಳು ಕೊಟ್ಟಾದ್ಮೇಲೆ ಹಿಂಗೆಲ್ಲ ಕೊಟ್ಟಾಗ ಏನಾಗ್ತದೆ, ಆಟೋಮೆಟಿಕ್ಲಿ ಯುವರ್ ಸೊಸೈಟಿ ಈಸ್ ಅಂಡರ್ ದ ಹ್ಯಾಂಡ್ಸ್ ಆಫ್ ಆ್ಯಂಡ್ ದ ಐಸ್ ಆಫ್ ಆ್ಯಂಡ್ ದ ಕಂಟ್ರೋಲ್ ಆಫ್ ಗವರ್ಮೆಂಟ್. ಅಂದರೆ ಗೌರ್ಮೆಂಟಿಗೆ ಗೊತ್ತಾಗಲ್ದೇ ನೀವು ಯಾವುದೇ ಥರನಾದಂತಹ ಮತ್ತೊಂದು ಚಟುವಟಿಕೆಗಳನ್ನ ಮಾಡುವಂತಿಲ್ಲ. ನೀವು ಏನೇ ಮಾಡೋದಿದ್ರೂ ಮೊದಲ ಸರ್ಕಾರದ ಒಂದು ಪರ್ಮಿಷನ್ ತಗೊಂಡು ನಿಮ್ಮ ಕಾರ್ಯಚಟುವಟಿಕೆ, ಉತ್ಪಾದನೆ ಮತ್ತು ಅದು ಮಾರಾಟ ಏನಿದ್ರು ಮಾಡ್ಕೋಬೇಕು. ನಿಮ್ಮ ಸದಸ್ಯರಿಗೆ ಮಾಡ್ತೀರಿ ನಿಜ, ನಿಮ್ಮಲ್ಲಿ ಸೊಸೈಟಿಲಿರ್ತಕ್ಕಂಥ ಸದಸ್ಯರಿಗೆ ನೀವು ಮಾಡ್ತಕ್ಕಂಥ ಕೆಲಸ ಇರ್ತದೆ ನಿಜ. ಆದರೂ ಸಹ ಗೌರ್ಮೆಂಟಿನ ಒಂದು ಕಾನೂನುಬದ್ಧವಾದಂಥ ಚೌಕಟ್ಟಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರ ಅಂದಮೇಲೆ ನೀವು ಗೌರ್ಮೆಂಟಿನ ಕಂಟ್ರೋಲಲ್ಲಿದ್ದೀರಿ ಅಂದ ಹಾಗೆ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಯಾವುದು, ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್ ಅಂದರೆ ಅಭಿಪ್ರಾಯ ಭೇದಗಳು. ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಕೆಲವೊಂದು ಸಾರಿ ಆಡಳಿತ ಮಂಡಳಿಯನ್ನು ನೀವು ಆಯ್ಕೆ ಮಾಡಿರ್ತೀರಿ. ಎಲ್ಲ ಸದಸ್ಯರ ಒಂದು ಒಪ್ಪಂದದ ಮೇರೆಗೆ ಅಭಿಪ್ರಾಯದ ಮೇರೆಗೆ ನೀವು ಒಂದು ಆಡಳಿತ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತೀರಿ. ಹೀಗಿದ್ದಾಗ ಸಹ ಕೆಲವೊಮ್ಮೆ ಏನಾಗ್ತದೆ ಅಂತ ಕೇಳಿದ್ರೆ, ಆ ಆಡಳಿತ ಮಂಡಳಿ ಏನಾಗಿರ್ತದೆ, ಹೆಚ್ಚು ಬಂಡವಾಳ ಹೂಡುವ ಸದಸ್ಯನಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡೋದು, ಕಡಿಮೆ ಬಂಡವಾಳ ಹೂಡಿದ ಸದಸ್ಯನಿಗೆ ಕಡಿಮೆ ಒಂದು ಆದ್ಯತೆಯನ್ನು ಕೊಡೋದ್ರಿಂದ, ಅಥವಾ ಹೇಳ್ತಕ್ಕಂಥ ಕೆಲಸ, ಹೇಳ್ತಕ್ಕಂಥ ಒಂದು ಅಭಿಪ್ರಾಯಗಳು ಏನಿರ್ತಾವೆ ಕೇವಲ ಅವ್ರಿಗೆ ಜಾಸ್ತಿ ಕೊಡೋದು, ಇವರಿಗೆ ಕಡಿಮೆ ಮಾಡೋದು, ಈ ರೀತಿ ಏನಾದರೂ ಭಿನ್ನಾಭಿಪ್ರಾಯಗಳು, ಭೇದ ಭಾವಗಳು ಉಂಟಾದಾಗ, ಅಥವಾ ಜಾತಿವಾತಿ ಅಥವಾ ಜನಾಂಗದ ಮೂಲಕ ನೀವು ಆ ಧರ್ಮ, ಈ ಧರ್ಮ, ಈ ಜಾತಿ, ಆ ಜಾತಿ, ಈ ರೀತಿ ಏನಾದರೂ ವಾದ ವಿವಾದಗಳು ಸೃಷ್ಟಿ ಆದರೆ ಅಲ್ಲೇನಾಗ್ತದೆ, obviously there will be differences of opinion will takes place. ಇಲ್ಲಿ ಅಭಿಪ್ರಾಯದಲ್ಲಿ ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಹೀಗಾಗಿ ಇಲ್ಲಿ ಯಾವುದೇ ಒಂದು ವಾಲಂಟರಿ ಮೆಂಬರ್ಶಿಪ್ ಹೇಳಬೇಕಂತ ಹೇಳಿದಲ್ಲ, ಯಾವುದೇ ಒಂದು ಜಾತಿ ಪಾತಿ ಜನಾಂಗ ನೋಡಲ್ದೇ ಇಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿಯ ಸ್ಥಾಪನೆ ಮಾಡಬೇಕಾಗ್ತದೆ. ಮಾಡಿದ್ಮೇಲೆ ಅದನ್ನು 1 person 1 vote ಹೇಳಿದ್ವಿ ನಾವು. ಯಾರೇ ಇರಲಿ, ಹಾಗೆ ಇರಲಿ, ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಲಿ, ಅವ್ರಿಗೆ ಸಮನಾದಂತಹ ಒಂದು ಹಕ್ಕನ್ನು ಕೊಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಈ ಕೋಆಪರೇಟಿವ್ ಸೊಸೈಟಿಗಳು ಸರ್ವೈವ್ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಹೇಳ್ತಾ, ಇವೆಲ್ಲ ಅನಾನುಕೂಲತೆಗಳೂ ಸಹ ಇಲ್ಲಿ ಈ ಒಂದು ಸಹಕಾರಿ ಸಂಘಗಳು ಕಂಡು ಬರ್ತಾವ ಅಂತಕ್ಕಂಥ ಹೇಳ್ತಾರೆ. ಸೊ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಡಿಸ್ಕಸ್ ಟುಡೇ, ವಿ ಹ್ಯಾವ್ ಡಿಸ್ಕಸ್ ದಿ ಒನ್ ಮೋರ್ important business form, that is cooperative society, meaning, definition given by Act, it's Respect Act 1912, and then features,
ಲಕ್ಷಣಗಳು ಆ್ಯಂಡ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಅನುಕೂಲ ಮತ್ತು ಅನಾನುಕೂಲಗಳನ್ನು ಇವತ್ತು ಕ್ಲಾಸಲ್ಲಿ ನಾವು ನೋಡಿದ್ವಿ. ಇನ್ನು ಮುಂದೆ ಇಲ್ಲಿ ಏನು ಬರ್ತದೆ ಅಂತ ಕೇಳಿದರೆ ಸಹಕಾರ ಸಂಘಗಳ ಪ್ರಕಾರಗಳು, ವಿಧಗಳು ಬರ್ತಾವ. ಅದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತೇವೆ. ಓಕೆ, ಸೊ ಈಗಾಗಲೇ ಆಲ್ರೆಡಿ ನಾನು ಪಾಲುದಾರಿಕೆಯವರೆಗೂ ಈ ಚಾಪ್ಟರ್ನ ಮುಗಿಸಿದ್ದೀನಿ. ಇವತ್ತು ಇದು ಮತ್ತೊಂದು ಹೊಸ ಕಾನ್ಸೆಪ್ಟ್ ಆಗಿರ್ತದೆ, ಹೊಸ ಒಂದು ವ್ಯವಹಾರ ಸಂಸ್ಥೆ ಪ್ರಕಾರ ಆಗಿರ್ತದೆ ಸಹಕಾರಿ ಸಂಘ. ಸೊ ದಯವಿಟ್ಟು ಪಾಲುದಾರಿಕೆಯವರೆಗೂ ಯಾರು ನೋಡಿಲ್ಲ ಇದುವರೆಗೂ 5 ವಿಡಿಯೋಸ್ಗಳಾಗಿದ್ದಾವೆ, 5 ಕ್ಲಾಸ್ ಆಗಿದ್ದಾವೆ. ಅದ್ರ ಬಗ್ಗೆ ದಯವಿಟ್ಟು ಆ 5 ಕ್ಲಾಸ್ಗಳನ್ನು ನೋಡಿ. ಆಮೇಲೆ ಇದು ಇವತ್ತೊಂದು ಭಾಗ 6 ಪಾರ್ಟ್ 6 ಆಗಿರ್ತದೆ. ಓಕೆ, ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ನಿಮ್ಮಲ್ಲಿ ಕಂಡು ಬಂದರೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕಾನ್ಸೆಪ್ಟ್ ಮುಗೀತದೆ. ಓಕೆ, ಇದಾದಮೇಲೆ ಲಾಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಒಂದು ಉಳಿತದೆ, ಕೂಡು ಬಂಡವಾಳ ಸಂಸ್ಥೆ, ಅದಕ್ಕೆ 2-3 ಕ್ಲಾಸ್ ಆಗಿಬಿಟ್ರೆ ಈ ಚಾಪ್ಟರ್ ಮುಗೀತದೆ. ಸೊ ಅಲ್ಲಿವರೆಗೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಲಾಸಸ್ಗಳನ್ನ ನೋಡಿ ಮತ್ತು ಲೈಕ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.